ನೀವು ಯಾರು ಫೋನ್ ಮಾಡಬೇಡಿ, ಅಲ್ಲಿ ಇರಿಸಿ ಗೊಬ್ಬರ. ರೈತರು ನಾವು ಹೋಯ್ತೀವಿ, ನಾವು ಬರ್ತೀವಿ. ಕಾಡ್ಲಿ ಹಿಂದೆ ನೀವಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ನೀವಿದ್ರೆ ಅಲ್ಲಿ ಜನ ಇರ್ಲಿಲ್ವಾ? ಪ್ರಾಣಿಗಳಿರ್ಲಿಲ್ವಾ ಅಲ್ಲಿ? ಹೆಂಗಿದ್ರು ಚೆನ್ನಾಗಿ ಅವರು? ಹೆಂಗಿದ್ರು ಸರ್? ಎಷ್ಟು ಮರಗಳಿದ್ದು ಸರ್? ಎಲ್ಲಿ ಹೋದ್ ಸರ್ ಮರಗಳು? ಯಾರು ಇಟ್ಟಿದ್ದವು ಸರ್? ನಿಮ್ಮ DFO ಮರಲಿದ್ದದ, ನಮ್ಮ ಚಂದ್ರು ಮರಲಿದ್ದು. ಕುರ್ಚಿಗಳು ಬೀಡ ಮರ, ತೇಗ ಮರ ನಿಮ್ಮ DFO ಮರಲಿದ್ದದ, ನಮ್ಮ ಮರಲಿದ್ದದ? ಎಲ್ಲಿದ್ದು ಸರ್ ಮರ? ಈಗ DFO ಮನೆಗೆ ಹೋಗೋ ಅವ್ರ ಮನೇಲಿ ತೇಗದ ಮರ, ವನ್ನ ಮರ, ಬೀಟ ಮರ ಇಲ್ವಾ? ಇಲ್ವಾ ಸರ್? ನಾವು ಬಹುರಾಷ್ಟ್ರೀಯ ಕಂಪನಿ ವಿರೋಧಿಸ್ತೀವಿ. ನಾವು ಪಾಂಟ ಕುಡಿಯಲ್ಲ, ಪೆಪ್ಸಿ ಕುಡಿಯಲ್ಲ. ಏನ್ ಹೇಳಿ? ಬಹುರಾಷ್ಟ್ರೀಯ ಕಂಪನಿ ಏನು ಮುಟ್ಟಲ್ಲ. ಆ ಥರ ಇದೆ. ನೀವು ಕಾಡ್ ಕೆಲಸ ಮಾಡೋರು ನಿಮ್ಮಲ್ಲಿ ತೇಗದ ಮರ ಇರಬೇಕು, ಮಂಗ ಮರ ಇರಬೇಕು, ಬೀಡ ಮರ ಇರಬೇಕು, ಗಂಧ ಮರ ಇರಬೇಕು. ನಿಮ್ಮ DFO ಮನೆ ಇಲ್ವಾ? ಕಳ್ರೆ ಯಾರು? ಜನರಲ್ ಆಗಿ ಕಳ್ರೆ ಯಾರು ಸರ್? ಕಾಡು ಹಾಳಾಗಿರೋದು ಯಾರಿಂದ? ಅದು ದುಡ್ಡು ತೋರಿಸ್ತೀರಿ ನೀವು. ಇಷ್ಟನ್ನು ಕೊಡು, ಇಷ್ಟಾಗ ದುಡ್ಡು ತೋರಿಸ್ರಿ ಅವ್ನಿಗೆ, ಕುಡಿಯಕ್ಕೆ ಕೊಟ್ರಿ ಅವ್ನಿಗೆ, ಅವ್ನು ಅಮೂಲ್ ಹತ್ತಿಸ್ತೀರಿ, ಅವ್ನಿಗೆ ಇಷ್ಟಿಟ್ಬಿಟ್ಟು ಎಲ್ಲರೂ ತೋರಿಸ್ರಿ. ನಿಮ್ಮ ಪರ್ಮಿಷನ್ಗಳು. ಹಿಂದೆ ಕಾಡು ಚೆನ್ನಾಗಿತ್ತು. ನಾವು ತರಿತಿದ್ದು ಮರ ಒಂದು ಮದುಗ, ಒಂದು ಸತೋದ್ರ, ಇನ್ನೊಂದು ಮರ ಕಟ್ಟಿ. ಮರ ಅಂತೂ ಯಾರು ಕಟ್ಟಿಲ್ಲ, ಎಲ್ಲ ಗುಡ್ಸಲು ಮರ, ಕಗ್ಲಿ ಮರ, ಗಿಗ್ಲಿ ಮರ ಕಟ್ಟಿ. ತೇಗದ ಮರ ಯಾರು ಹಾಕಿ ಮನೆ. ಕಾಡು ಯಾಕೆ ನಾಶ ಆಯ್ತು? ಯಾರಿಂದ ನಾಶ ಆಗಿದೆ ಸರ್ ಕಾಡು? ಎಲ್ಲೆಲ್ಲಿ ಹೋಯ್ತು ಸರ್ ಕಾಡು? ಹಾಗೆಲ್ಲ ಟೀಮ್ ಬರ್ಬಿಟ್ಟು ಒಣಸ್ತೀವಿ ಎಲ್ಲ ಮಾಡೋದು. ಈಗ ಬ್ರೇಕ್ ಆಗ್ತದೆ. ಕಾಡು ಆಳು ಮೂಡು ಕಾಡು ಯಾರಿಂದ ನಾಶ ಆಗಿರೋದು? ಕಾಡು ನಿಮ್ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಕಾಡು ನಾಶ ಆಯ್ತು. ಒಳಗೆ ನಿಮ್ ಪರ್ಮಿಷನ್ ಯಾಕೆ? ನೀವ್ ಯಾರು ಸರ್? ಈಗ ನೀವ್ ಯಾರೇ ಆಗಿದೆ, ನಮ್ಗೆ ಪ್ರಕೃತಿ ಬೇಕು, ಕಾಡು ಬೇಕು, ಪ್ರಾಣಿಗಳು ಬೇಕು. ಇನ್ನು ಡಿಪಾರ್ಟ್ಮೆಂಟ್ ಯಾಕೆ ಮಾಡಿದ್ವಿ? ಸಂರಕ್ಷಣೆ ಮಾಡಕ್ಕೆ, ಅಲ್ಲಿ ನೋಡ್ಕೊಳಕ್ಕೆ. ಆ ಪ್ರಾಣಿಗಳು ರೈತರು ತೊಂದರೆ ಕೊಡಬಾರ್ದು, ರೈತರು ತೊಂದರೆ ಆಗಬಾರ್ದು, ಅದು ಹುಡ್ಕಬೇಕು ಅನ್ನೋದಕ್ಕೆ. ನೀವು ರೈತರನ್ನ ಕೋಳಿ ಮಾರ, ಸೂಳ ಮಾರ ಜಬರ್ದಸ್ತ್ ಆಡಲ್ವೋ, ಆ TVS ಕಂಪ್ನಿಯವ್ರಿಗೆ ಸಾಲ ಮಾಡ್ಬಿಟ್ಟು ಕಳಿಸೋದು. ನಾ ಹೇಳ್ತೀನಿ, ನಮ್ಮ ಯಾರು ರೈತರ ನೀವೇನಾದ್ರೂ ಅಲ್ಲಲ್ಲೇ ಕಮ್ಮಿ ಕಟ್ಟ. ನೀವು ಮಾಡೋ ಕೇಸ್ಗಳು ನಮಗೂ ಗೊತ್ತು. ಕೇಸ್ ನಿಮ್ಮ ಒಬ್ಬರಿಗೆ ಕೇಸ್ ಇರೋದು, ನನ್ನ ಕೇಸ್ ಇಲ್ಲ. ರೈತನಿಗೆ ಗೌರವ ಕೊಡೋಕೆ ಕಲ್ತ್ಕೊಳ್ಳಿ ಫಸ್ಟ್. ನಾವು ನಿಮ್ಮ ಯೂನಿಫಾರ್ಮ್ ಗೌರವ ಕೊಡ್ತೀವಿ, ನಮ್ಮ ಯೂನಿಫಾರ್ಮ್ ನೀವು. ನಾವು ನೀವು ಅಂತಲೇ ಮಾತಾಡೋದು. ನಿಮ್ಮಗ ನೀನು ನಾನು ಗೋಳಿ ಮಗನಿಂದ ನಾವು ಮಾತಾಡೋದು. ಭಾಷೆ ಹೊರಟಾಗಿರ್ಬೋದು, ನಾವು ಗೌರವ ಕೊಟ್ಟೆ ಮಾತಾಡೋದು. ನೀವು ನಮ್ಮ ಅಣ್ಣ ತಮ್ಮಿದ್ರಿ. ಅದಾಗ್ಬಿಟ್ರೆ ಕೆಳಗಡೆ ನೋಡಿ ಏಟ್ ಹೊಡೆದಿರೋ ನೋಡಿವಿ ನಾವು. ರೈತರಿಗೆ ಯಾಕಪ್ಪ ಏಟ್ ಹೊಡೆದ್ರಿ?